ಎಚ್ಚರ, ಹೆಚ್ಚುತ್ತಿವೆ ನಕಲಿ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳು. ಡೌನ್ಲೋಡ್ ಮಾಡಿದರೆ ನಿಮ್ಮ ಹಣ ಮಾಯವಾಗದು ಖಚಿತ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕಳ್ಳತನದ ಸಂಖ್ಯೆ ಹೆಚ್ಚುತ್ತಿದೆ. ಆನ್ಲೈನ್ ಮೂಲಕವೇ ನಿಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವ ಮೂಲಕ ಬ್ಯಾಂಕ್ನಲ್ಲಿನ ನಿಮ್ಮ ಹಣವನ್ನು ದೋಚುವ ಕಾರ್ಯ ನಡೆಯುತ್ತಿದೆ. ಆತಂಕಕಾರಿ ವಿಷಯ ಎಂದರೆ ಕಳೆದ 3 ವರ್ಷದಲ್ಲಿ ಸುಮಾರು 10,300 ಕೋಟಿ ರೂಪಾಯಿಯನ್ನು ಸೈಬರ್ ಕಳ್ಳರು ಬ್ಯಾಂಕ್ ಖಾತೆಗೆ ಕನ್ನ ಹಾಕಿ ವಂಚನೆ ಮಾಡಿದ್ದಾರೆ ಎಂದು ಭಾರತೀಯ ಸೈಬರ್ ಅಪರಾಧ ಕೇಂದ್ರ ವರದಿ ನೀಡಿದೆ. ಹಾಗಿದ್ರೆ ನಿಮ್ಮ ಬ್ಯಾಂಕ್ ಖಾತೆ ಹಣವನ್ನು ಸುರಕ್ಷತೆಗೊಳಿಸುವುದು ಹೇಗೆ ಎಂದು ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡೋಣ. ಇಂದಿನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳೊಂದಿಗೆ ಸೈಬರ್ ವಂಚನೆಯು ಅಷ್ಟೇ ಮಿತಿ ಮೀರಿದೆ. ಈ ಒಂದು ವಿಧಾನದ ಕಳ್ಳತನಕ್ಕೆ ಬ್ರೇಕ್ ಹಾಕುವಷ್ಟರಲ್ಲಿ ಮತ್ತೊಂದು ವಿಧಾನವನ್ನು ಈ ಸೈಬರ್ ಕಳ್ಳರು ಕಂಡುಕೊಳ್ಳುತ್ತಿದ್ದಾರೆ. ಈ ಸೈಬರ್ ಕಳ್ಳರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೆಚ್ಚಾಗಿದ್ದು ಸಾರ್ವಜನಿಕರು ಹಣಕ್ಕೆ ಕನ್ನ ಹಾಕುವ ಮೂಲಕ ಹಲವು ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಜನರು ಬ್ಯಾಂಕ್ ಹಣ ಕದಿಯುವಲ್ಲಿ ಈ ಸೈಬರ್ ಕಳ್ಳರು ಜನರು ಈಗ ಬಳಸುತ್ತಿರುವ KYC ಬ್ಯಾಂಕ್ ಅಪ್ಡೇಟ್ ಮಾಡುವುದಾಗಿ ಹೇಳಿ ನಕಲಿ ಬ್ಯಾಂಕಿಂಗ್ ಅಪ್ಲಿಕೇಶನ್ ಲಿಂಕ್ ಮೆಸೇಜ್ ಕಳುಹಿಸಿ ಅದನ್ನು ನಿಮ್ಮ ಫೋನ್ನಲ್ಲಿ ಡೌನ್ಲೋಡ್ ಮಾಡಿಸಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಕನ್ನು ಹಾಕುವುದು ಹೆಚ್ಚಾಗಿದೆ. ಚಾಲ್ತಿಯಲ್ಲಿರುವ ಕೆನರಾ ಬ್ಯಾಂಕ್, ICICI ಬ್ಯಾಂಕ್ ಸೇರಿದ ದೇಶದ ಪ್ರತಿಷ್ಠಿತ ಬ್ಯಾಂಕ್ಗಳ ಹೆಸರಿನಲ್ಲಿ ನಕಲಿ ಅಪ್ಲಿಕೇಶನ್ ಡೆವಲಪ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಸಿರಿ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಅಲ್ಲದೆ ಕಸ್ಟಮರ್ ಸರ್ವಿಸ್ ಪಾಯಿಂಟ್ ಎಂಬ ನಕಲಿ ಅಪ್ಲಿಕೇಶನ್ ಪ್ಯಾಕೇಜ್ಗಳನ್ನು ಸೃಷ್ಟಿಸಿಕೊಂಡು ಡೌನ್ಲೋಡ್ ಮಾಡಿಸುತ್ತಿದ್ದಾರೆ. ನಿಮ್ಮ ವಾಟ್ಸಪ್, ಟೆಲಿಗ್ರಾಮ್, ಸಾಮಾಜಿಕ ಜಾಲತಾಣಗಳ ಬಳಕೆ ಮೂಲಕ ವಂಚನೆ ಮಾಡುತ್ತಿದ್ದಾರೆ ಮತ್ತು ಅದರ ಮೂಲಕ ನಿಮ್ಮ ನಕಲಿ ಆಪ್ಗಳ ಫೈಲನ್ನು ಕಳುಹಿಸುತ್ತಾರೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತಿದ್ದಂತೆ ಖಾತೆ ವಿವರ ಪಡೆಯುತ್ತಾರೆ. ಆಮೇಲೆ ನೇರವಾಗಿ ನಿಮ್ಮ ಖಾತೆಯ ಹಣವನ್ನು ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳುತ್ತಾರೆ. ಈ ಸೈಬರ್ ಕಳ್ಳರಿಂದ ನಿಮ್ಮ ಬ್ಯಾಂಕ್ ಖಾತೆಯನ್ನು ಹೇಗೆ ಸುರಕ್ಷತೆ ಮಾಡಿಕೊಳ್ಳುವುದು ಮತ್ತು ಸೈಬರ್ ಕಳ್ಳರ ವಂಚನೆಗೆ ತುತ್ತಾದರೆ ಏನು ಮಾಡುವುದು ನೋಡೋಣ ಬನ್ನಿ ಸ್ನೇಹಿತರೆ. ಯಾವುದೇ ರ್ಯಾಂಡಮ್ ಅಥವಾ ಅನುಮಾನಾಸ್ಪದ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಇನ್ಸ್ಟಾಲ್ ಮಾಡಿಕೊಳ್ಳಬಾರದು ಎಂದು ಬ್ಯಾಂಕ್ ಹಾಗೂ ಸೈಬರ್ ಪೊಲೀಸರು ಸೂಚನೆ ನೀಡಿದ್ದಾರೆ. ಒಂದು ವೇಳೆ ಈ ಸೈಬರ್ ಕಳ್ಳರ ಬಲೆಗೆ ಮೋಸ ಹೋದರೆ ಅಂದೇ ಸೈಬರ್ ಪೋರ್ಟಲ್ ಅಥವಾ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಬೇಕು ಮತ್ತು *67# ಡಯಲ್ ಮಾಡಿ ಮೊಬೈಲ್ ಸಂಖ್ಯೆಯನ್ನು ಸುರಕ್ಷತೆಗೊಳಿಸಿ ಮತ್ತೆ ತಕ್ಷಣ 193ಗೆ ಕರೆ ಮಾಡಿ ಕಂಪ್ಲೇಂಟ್ ಕೊಡಬೇಕು. ಮತ್ತು ನೀವು ಯಾವುದಾದರೂ ಅನುಮಾನಾಸ್ಪದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದರೆ ಅಪ್ಲಿಕೇಶನ್ ಕ್ಲಿಯರ್ ಕ್ಯಾಶ್ ಮಾಡಿ ಅನ್ಇನ್ಸ್ಟಾಲ್ ಮಾಡಬೇಕು. ಮತ್ತೆ ನಿಮ್ಮ ಬ್ಯಾಂಕ್ ಖಾತೆ ಹಣ ಲೂಟಿ ಆಗಬಾರದು ಎಂದರೆ ಆಧಾರ್ ಬಯೋಮೆಟ್ರಿಕ್ ಲಾಕ್ ಮಾಡಿಸುವುದು. ಬಯೋಮೆಟ್ರಿಕ್ ಹೇಗೆ ಲಾಕ್ ಮಾಡುವುದು, ಇದರ ಉಪಯೋಗ ಏನು ಬನ್ನಿ ನೋಡೋಣ ಸ್ನೇಹಿತರೆ. ನಿಮಗೆ ಗೊತ್ತೇ ಇರುವ ಹಾಗೆ ಆಧಾರ್ ಮಾಡಿಸುವಾಗ ನಿಮ್ಮ ಕಣ್ಣುಗಳು, ಕೈ ಬೆರಳುಗಳು ನಿಮ್ಮ ಫೋಟೋ ತೆಗೆದುಕೊಂಡೇ ಇರುತ್ತಾರೆ. ಈ ಎಲ್ಲವೂ ನಿಮ್ಮ ವೈಯಕ್ತಿಕ ಗುರುತುಗಳನ್ನು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡೇ ಇರ್ತಾರೆ. ಹಾಗೆಯೇ ನಿಮ್ಮ ಬ್ಯಾಂಕ್ ಮತ್ತು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿರ್ತಾರೆ. ಆದ್ದರಿಂದ ನಿಮ್ಮ ಒಂದು ಆಧಾರ್ ಸಂಖ್ಯೆ ಇದ್ದರೆ ಸಾಕು, ಈ ಸೈಬರ್ ಕಳ್ಳನಿಗೆ OTP ಪಡೆಯದ ನಿಮ್ಮ ಹಣವನ್ನು ಲೂಟಿ ಮಾಡುವಂತ ಇಂಟೆಲಿಜೆಂಟ್ ಈ ಸೈಬರ್ ಕಳ್ಳರು. ಆದ್ದರಿಂದ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ವೈಯಕ್ತಿಕ ಮಾಹಿತಿಯನ್ನು ಯಾರೊಂದಿಗೆ ಹಂಚಿಕೊಳ್ಳಬೇಡಿ. ನೀವು ಈ ಆಧಾರ್ ಬಯೋಮೆಟ್ರಿಕ್ ಮಾಡಿದರೆ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಆಧಾರ್ ಹಾಗೂ ಯಾವುದೇ ಡೇಟಾವನ್ನು ಪಡೆಯಲು ಸಾಧ್ಯವಿಲ್ಲ. ಆಧಾರ್ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಲೇಬೇಕು. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ನಿಮ್ಮ ಹತ್ರ ಸ್ಮಾರ್ಟ್ಫೋನ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಗೂಗಲಲ್ಲಿ ಹೋಗಿ ಆಧಾರ್ ಎಂದು ಟೈಪ್ ಮಾಡಿ. ನಂತರ ಮೈ ಆಧಾರ್ ಅಲ್ಲಿ ಆಧಾರ್ ಜೊತೆ ಲಿಂಕ್ ಇರುವ ನಂಬರ್ನಿಂದ ಲಾಗಿನ್ ಆಗಿ ನಿಮ್ಮ ಆಧಾರ್ ಕಾರ್ಡ್ನ ಸಂಖ್ಯೆಯನ್ನು ನಮೂದಿಸಿ ಆಮೇಲೆ ಕ್ಯಾಪ್ಚರ್ ಕೋಡ್ ನಮೂದಿಸಿ ನಂತರ OTP ಬರುತ್ತದೆ. ಆಮೇಲೆ ಲಾಗಿನ್ ಆಗಿದ್ದು ನಂತರ ಪಿನ್ ಸೆಟ್ ಮಾಡಿಕೊಳ್ಳಿ. ಆಮೇಲೆ ಮೈ ಆಧಾರ್ ಸೆಕ್ಷನ್ಗೆ ಹೋಗಿ ಅನ್ಲಾಕ್ ಬಯೋಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಿಮಗೆ ಒಂದು OTP ಬರುತ್ತದೆ. ನಂತರ OTP ನಮೂದಿಸಿ ನಿಮ್ಮ ಬಯೋಮೆಟ್ರಿಕ್ ಲಾಕ್ ಆಗುತ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ಖಾಸಗಿ ಮಾಹಿತಿಗಳು ಗೌಪ್ಯವಾಗಿರುತ್ತವೆ. ಇದರಿಂದ ನೀವು ಸೈಬರ್ ವಂಚನೆಯಿಂದ ನಿಮ್ಮನ್ನು ಕಾಪಾಡಿಕೊಳ್ಳಬಹುದು. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.